An unfortunate event that leads to a permanent disability could be fatal. Not just physically, but mentally, emotionally, and economically too, especially for the poor and the downtrodden. As a CSR initiative, Visteon, a global automotive technology company in association with, have organized a program to identify and support these individuals with high-quality prosthetics. This initiative could be life-transforming. This could further install hope and could well be the beginning of a new journey. मेरा नाम शेर सिंह महाराज सिंह राठौर है। मैं ग्वालियर से हूँ और मेरा 14 साल का था जब मेरा पैर एक्सीडेंट कट गया था। उसके बाद इस लाइन में आए, काम सीखा, फिर यही काम हम कर रहे हैं। पहले मेरा जब एक्सीडेंट हो गया था तब मैं पैर लगवाने गया था जयपुर में ही काम सीखा, वहीं पर रहा। फिर वो आ गया बॉम्बे। पहले पेशेंट जब आता है हमारे पास तो हम तो पैर रजिस्ट्रेशन करते हैं और रजिस्ट्रेशन करने के बाद उनका पीओपी बैंडेज होती है, उससे हम माप लेते हैं। माप लेने के बाद जब वो मोल्ड निकाल लेते हैं तो उसमें हम पीओपी पाउडर डालते हैं। पीओपी पाउडर डाल दिया तो मोल्ड तैयार है। फिर मोल्ड के हमको कहाँ कैसे बनाना है वो बनाते हैं और बनाने के बाद पीपी सीट आती है, पीपी सीट और लाइनर वो चढ़ा के पीपी सीट चढ़ा के उसके बाद उसको डांडू वगैरह हम लगाते हैं। हमको तो जब पेशेंट कोई चलता है तो इतना अच्छा लगता है पूछो नहीं। जब जैसे हमने पैर बना दिया और लगा के वो जैसे वो चलता है तो हमको बड़ी खुशी होती है कि ये देखो हमने बनाया चल रहा है। पेशेंट तो खुश होता ही है, हमको खुशी मिलती है। फाइनली यही है, विस्टॉन कंपनी अच्छा काम कर रही है, लोगों को अच्छा पैर दे रही है, इससे बड़ी अच्छी बात कौन सी है। ಹೆಸರು ಲಕ್ಷ್ಮೀ ಬಾಬು ಶಿರೋಳ್, ಊರು ಕೆಸರಗೊಪ್ಪ, ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು. ನಾನು ಚಿಕ್ಕವಳಿದ್ದಾಗ 2 ವರ್ಷದ್ದಾಗನೇ ನಾನು ಸಡನ್ನಾಗಿ ಆಕಸ್ಮಿಕವಾಗಿ ಬಿದ್ದಿದ್ದೆ. ಅದು ಬಿದ್ದ ತಕ್ಷಣ ಮನೆಯಲ್ಲಿ ಹಳ್ಳಿಯಲ್ವಾ ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗಲಿಲ್ಲ, ಅಲ್ಲೇ ಸ್ವಲ್ಪ ತಿಕ್ಸ್ತಾರಲ್ಲ ಆ ಟೈಪ್ ತಿಕ್ಸಿದ್ದಾರೆ. ಅದು ತಿಕ್ಸಿದ 15 ಡೇಸಲ್ಲಿ ಆಮೇಲೆ ಸ್ವಲ್ಪ ಕಾಲು ನಂಗೆ ಜ್ವರ ಬರೋಕ್ಕೆ ಸ್ಟಾರ್ಟಾಗಿ ಕಾಲು ಸ್ವಲ್ಪ ನೋವಾಗ್ತಾ ಸ್ಟಾರ್ಟ್ ಆಯಿತು. ನಂತರ ಅಲ್ಲಿ ಗೋಕಾಕ್ ಹಾಸ್ಪಿಟ್ಲ್ ಹತ್ತಿರ ಗೋಕಾಕಲ್ಲಿ ಹಾಸ್ಪಿಟ್ಲಿಗೆ ಹೋದರು. ಅವರು ಪಟ್ಗುಂದಿ ಡಾಕ್ಟ್ರ್ ಅಂತ, ಅವರು 1 ಮಂತ್ ಬಿಟ್ಟು ಬನ್ನಿ ಅಂತ ಪ್ಲಾಸ್ಟರ್ ಹಾಕಿ ಮನೆಗೆ ಕಳಿಸಿದ್ರು. ನಂತರ 1 ಮಂತ್ ಬಿಟ್ಟು ಆಮೇಲೆ ನಾವು ಹಾಸ್ಪಿಟ್ಲಿಗೆ ಹೋದರೆ ಅದು ಒಳಗಡೆ ಎಲ್ಲ ಸೆಪ್ಟಿಕ್ ಆಗಿದೆ, ಕಾಲು ಕಟ್ ಮಾಡಬೇಕಂತ ಹೇಳಿದರು. ಅದಕ್ಕೆ ನಮ್ಮ ಮನೇಲಿ ಡಿಸೈಡ್ ಮಾಡಿದ್ರು, ಇವಾಗ ನಮ್ಗೆ ಮಗಳೇ ಇಂಪಾರ್ಟೆಂಟು, ಕಾಲು ಹೋದರೆ ಹೋಗಲಿ, ನಮ್ಗೆ ಕಾಲು ಕಟ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದರು. ಆವಾಗ ನಾನು 2 ಇಯರ್ಸಲ್ಲಿ ಇದ್ದಾಗಲೇ ನನ್ನ ಕಾಲು ಕಟ್ಟಾಯಿತು ಸರ್. ಕಜ್ಜಿರೋನಿಗೆ ಬನ್ನಿ, ಅಲ್ಲಿ ಪ್ರೋಗ್ರಾಮ್ ಇದೆ, ವೆಸ್ಟಿಯನ್ ಕಂಪ್ನಿಯವರು ಫ್ರೀ ಕಾಲು ಹಾಕ್ತಾ ಇದ್ದಾರೆ. ಅದಕ್ಕೆ ಮನೆ ಸೈಜ್ ಕೊಟ್ಟು ಹೋಗಿದ್ರಲ್ಲ, ಇವಾಗ ಅವು ಬಂದಿದ್ದಾವೆ. ಫೀಲಿಂಗ್ ಜಾಸ್ತಿ ಆಯಿತು. ಇವಾಗ ನಾನು ನಡಿತೀನಲ್ಲ, ವಿತೌಟ್ ಸ್ಟಿಕ್ ನಾನು ನಡೀತಾ ಇದ್ದೀನಲ್ಲ ಅಂತ ನನಗೆ ಇಮ್ಯಾಜಿನ್ ಆಗ್ತಾಯಿಲ್ಲ ನಾನು ನಡಿತೀನ ಅಂತ. ಆವಾಗ ವಿತ್ ಸ್ಟಿಕ್ ನಡೀತಾ ಇದ್ದೆ, ಇವಾಗ ವಿತೌಟ್ ಸ್ಟಿಕ್ ನಡೀತಾ ಇದ್ದೀನಿ ಅಂತ ನಂಗೆ ತುಂಬ ಖುಷಿ ಆಗ್ತಾಯಿದೆ. ನಂಗೆ ಇವಾಗ ಒಂದು ಭರವಸೆ ಬರುತ್ತೆ, ನನ್ನ ಕೆಲಸ ನಾನು ಮಾಡ್ಕೋತೀನಿ, ಯಾರೂ ಇರಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಒಬ್ಬಳೇ ಎಲ್ಲ ಕಡೆ ಹೋಗ್ಬೋದು ಅಂತ. ಇನ್ನೂವರೆಗೂ ನನಗೆ ಒಬ್ರು ಸಪೋರ್ಟ್ ಬೇಕು, ನಾನು ಎಲ್ಲ ಕಡೆ ಒಬ್ರು ಸಪೋರ್ಟ್ ಬೇಕಾದರೆ ಹೋಗಬೇಕಾಗಿತ್ತು. ಇವಾಗ ಯಾರೂ ಇರಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಒಬ್ಬಳೇ ಹೋಗ್ತೀನಿ ಅನ್ನೋ ಧೈರ್ಯ ಬರುತ್ತೆ. ಥ್ಯಾಂಕ್ಸ್ ಫಾರ್ ವೆಸ್ಟಿಯನ್ ಕಂಪ್ನಿ. ಹೆಸರು ಲಕ್ಷ್ಮಣ್ಣ, ಊರು ಚಿಕ್ಕಸಂಸಿ, ತಾಲೂಕು ಬಾಗಲಕೋಟೆ, ಜಿಲ್ಲಾ ಬಾಗಲಕೋಟೆ. ನಾನು ರೈತರ ಕೆಲಸಕ್ಕೆ ಹೋಗ್ತಿದ್ದೆ. ಹೋಗುವಾಗೆ ಅಲ್ಲಿ ಮಾಲು ಹೇರೋತ್ನಾಗೆ ಹಗ್ಗ ಹರಿದು ಬಿತ್ತು. ಹಗ್ಗ ಹೊರ್ಯಾಣ ಬಿದ್ದದಿಂದ ಕಾಲು ಮುರಿತೇವೆ. ಕಾಲು ಮುರ್ಯಾಣ 15 ದಿವಸ ಕುಮಾರೇಶ್ವರ ದವಾಖಾನೆಗಿದ್ರು, ಟ್ರೀಟ್ಮೆಂಟ್ ಸರಿ ಆಗಲಿಲ್ಲ ಅಂದ್ರೆ ಮಿರಾಜ್ಗೆ ಹೋದೆ. ಮಿರಾಜ್ಗೆ ಹೋಗೋಣ, ಅಲ್ಲಿ ಮೇಡಮ್ ಅವರು ಕಾಲು ತಗೋತಾನಂದ್ರೆ ಏಕೆ ಅಂತ ಕೇಳಿದೆ. ಹೊಲಸು ಬೆಳೆಯಾಕತ್ತೈತಿ ಅಂತಂದರು, ಮೌಸ. ನಾನು ತೆಗೆದುಬಿಟ್ರೆ ಮೇಡಮ್ ಅವ್ರ ತಂದೆ. ಆಯಿತು ಅಂತೇಳಿ ಆಪ್ರೇಷನ್ ಮಾಡಿ ಕಾಲು ತೆಗೆದು 8 ದಿನ ಟ್ರೀಟ್ಮೆಂಟ್ ಕೊಟ್ಟರು. 8ನೇ ದಿನಕ್ಕೆ ಮನೆಗೆ ಕಳಿಸಿದ್ರು. ಮನ್ಯಾಗ ವಿಶ್ರಾಂತಿ 9 ತಿಂಗಳು ತೊಗೊಂಡೆ. ಕಳ್ಸೋಣ ಈಗ ಅಗದಿ ಈಗ ಟ್ಯಾಕ್ಟ್ರ್ ಹೊಡೋದು, ಎಣ್ಣೆ ಹೊಡೋದು, ಡ್ರಿಪ್ ಚೆಕ್ ಮಾಡೋದು ಮಾಡ್ತೀನಿ ಸರ. ಮಾಡಿ ಕ್ಯಾಸಿ ವಾರ 1500 ರೂಪಾಯಿ ಪಗಾರ ಪೇಮೆಂಟ್ ತೊಗೋತೀನಿ. ತೊಗೊಂಡು ಕ್ಯಾಸಿ ಅದ್ರ ಮ್ಯಾಗ ಮನೆ ಜೀವನ ನಡೆಸಾಕ್ತೀವಿ ಸರ್. ಸಹಾಯ ರಗಡ್ ಮಾಡ್ಯಾರ ಸರ. ಆದ್ರೇನು ಇಂಥ ಎಲ್ಲಿ ನೋಡಿದ್ರು ಕಂಪ್ನಿ ಸರ. ಒಂದು
3000 ಮಟ್ಟಕ್ಕೆ ಹೋಗಿದ್ದು ಸರ್. ಅಲ್ಲಿ ಕಂಪ್ನಿ ಆಗತ್ತಿದ್ದಿಲ್ಲ ಸರ್, ಗ್ರೂಪ್ ಮಾಡಿ ಇಟ್ಟಿದ್ರು, ನಾ ಹಾಕ್ಸ್ಕೊಂಬರ್ಲಿಲ್ಲ ಸರ್. ಅದನ್ನು ಅಲ್ಲೇ ಬಿಟ್ಟು ಬಂದೀನಿ ಸರ್. ಈ ಕಂಪ್ನಿ ನನಗೆ ಓಕೆ ಆಗಿದೆ ಸರ್. ಓಕೆ ನಾನು ನಮ್ಗೆ ಬೇಕಾದಂಗೆ ಒಂದು ಗೊಬ್ಬರ ಚೀಲ ಹೊರ್ರಿ ಸರ, ಜೋಳ ಚೀಲ ಹೊರ್ರಿ, ಏನೇನು ಹೋಗೋದಿಲ್ಲ ಸರ್. ಈಗ ಅವರು ಟ್ಯಾಕ್ಟ್ರ್ ಹುಡ್ತಿಲ್ಲ ಸರ, ಏನೇನು ಬ್ಯಾನ್ ಆಗೋದು ಸರ. ನಮ್ಮ ಇದಕ್ಕೆ ಅದೀನಿ ರೀ ನನ್ನ ವೆಟ್ಟಿಗೆ ಅದಕ್ಕೆ ಬರೋಬ್ಬರಿ ಐತೆ ಸರ್. ಪ್ರೋಗ್ರಾಮ್ ಅಂದ್ರೆ ಸರ್ ಫೋನ್ ಹಚ್ಚಿದ್ದು ಸರ ನನಗೆ, ನಮ್ಮ ಅಣ್ಣಾರ ಫ್ರೆಂಡ್ ರೀ ಅವರು. ಫ್ರೆಂಡ್ ನಾನು ಹಿಂಗೆ ಬರ್ಬೇಕಪ್ಪ ಅಂತಂದರು. ಬರ್ತೀನಿ ಸರ ನಾನು, ಬಾರಪ್ಪ ಬಂದು ಅಷ್ಟು ಹೆಲ್ಪ್ ಮಾಡೋತಂದ್ರು. ಬಂದೀನಿ ಸರ. ಹೆಲ್ಪ ಮಣ್ಗಂಡು ಆಗೈತೆ ರೀ. ಇದು ವೇಟೂ ಕಮ್ಮಿ ಐತೆ ರೀ, ಬಾರಿ ಅನುಕೂಲ ಐತೆ ರೀ ನಮ್ಗೆ. ಈಗ ಎಲ್ಲ ಹೊರಗೆ ತೊಗೊಳಕ್ಕೆ ಹೋದ್ರೆ 70-80 ಸಾವಿರ ರೂಪಾಯಿ ಕೊಟ್ಟು ತೊಗೋದಾಗೋದು ಸರ. ದೇವ್ರ ಪುಣ್ಯಲಿತ್ತರ ಅವ್ರು ಸಹಾಯ ಮಾಡಕತ್ತಾರ. ಅವ್ರ ದೇವ್ರ ಆರೋಗ್ಯ ಕೊಡ್ಲತ್ತೇಳಿ ಕಾಪಾಡ್ಲತ್ತೇಳಿ ನಾ 2 ಮಾತು ಮುಗಿಸ್ತೀನಿ. मेरा नाम मखतूम है और मैं धावड़ से आया हूँ। ये बच्चे का थोड़ा पैर नहीं चलता था, इसलिए आए थे सर बताने के बाद। ये बचपन से थोड़ा ऐसा ही है सर, ये चलता नहीं, दिमाग का थोड़ा प्रॉब्लम है। 9 महीना के बाद थोड़ा पीट्स आया था उसको। पीट्स आने के बाद देशपांडे, हमारे धारवाड़ में देशपांडे के पास एडमिट किया था। वो भी क्या, वो दिमाग का प्रॉब्लम है बोला। उधर से भी इधर बेलगाम में गया। अब ये पैर थोड़ा नहीं चल रहा था, पैर के डालने लिए आया था सर। ये पैर डाला सर, ये बूट दे दिया, थोड़ा खड़ा हो रहा सर, थोड़ा खड़ा किया हो रहा। आप हमको पता नहीं था सर, जगदीश सर बताया हमारे को, वो जैसा ऐसा है, अब आओ ऐसा बोलने के लिए, ऐसा ये इसके लिए आए सर। कंपनी की तरफ से थैंक्स सर, हमारे ये बच्चे के लिए थोड़ा थैंक्स बोलो सर। जो भी किया है थोड़ा बच्चे के लिए अच्छा करे, अच्छा किया सर, उसके लिए मैं शुक्रिया मांगता हूँ।